ಈಗ 387ನೇ ಕಥೆಯನ್ನು ಕೇಳೋಣ. ದಕ್ಷ ಪ್ರಜಾಪತಿ ತನ್ನ 16 ಹೆಣ್ಣು ಮಕ್ಕಳಲ್ಲಿ 13 ಜನರನ್ನು ಯಮಧರ್ಮನಿಗೆ ಮದುವೆ ಮಾಡಿಕೊಡ್ತಾರೆ. ಆ 13ನೇಯವಳು ಮೂರ್ತಿ ದೇವಿ. ಯಮಧರ್ಮನಿಂದ ಮೂರ್ತಿ ದೇವಿಯಲ್ಲಿ ನರ, ನಾರಾಯಣ, ಹರಿ, ಕೃಷ್ಣ ಎಂಬ 4 ಮಕ್ಕಳು ಹುಟ್ಟುತ್ತಾರೆ. ಅಲ್ಲಿ ನರ ಶೇಷನವತಾರ, ನಾರಾಯಣ, ಹರಿ, ಕೃಷ್ಣ 3 ಭಗವಂತನ ಅವತಾರಗಳೇ. ಋಷಿಗಳಾಗಿ ಅವರು ಇರ್ತಾರೆ. ವಿಶೇಷವಾಗಿ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಅದರಲ್ಲಿ ನಾರಾಯಣ ತಪಸ್ಸನ್ನು ಆಚರಿಸ್ತಾ ಇದ್ದಾಗ ಈ ಥರ ತಪಸ್ಸನ್ನು ನಿಲ್ಲಿಸಬೇಕು ಅಂತ ಇಂದ್ರ ಅಪ್ಸರಸ್ತ್ರೀಯರನ್ನು ಕಳಿಸ್ತಾನೆ, ಮನ್ಮಥನನ್ನು ಕಳಿಸ್ತಾನೆ, ಗಂಧರ್ವರನ್ನು ಕಳಿಸ್ಕೊಡ್ತಾರೆ. ಅಪ್ಸರೆಯರು ಪರಮಸುಂದರಿಯರು ಎಂಬ ಭಾವನೆ ಅವರಿಗಿತ್ತು. ನಾವೇ ಪರಮಸುಂದರಿಯರು, ನಮ್ಮ ಸೌಂದರ್ಯಕ್ಕೆ ಖಂಡಿತವಾಗಿ ಆ ನಾರಾಯಣ ಮರಳಾಗುತ್ತಾನೆ ಅಂತ ಭಾವಿಸಿಕೊಂಡು ಬಂದಿದ್ದಾರೆ. ಆದರೆ ಅವರು ಬರುವ ಮುಂಚೆಯೇ ನಾರಾಯಣ ಏನು ಮಾಡಿದ, ತನ್ನ ತೊಡೆಯಿಂದಲೇ ಕೆಲವು ಅಪ್ಸರೆಯರನ್ನು ಸೃಷ್ಟಿ ಮಾಡಿಬಿಟ್ಟಿದ್ದ. ಅವರು ಎಷ್ಟು ಸುಂದರಿಯರಿದ್ದರೆಂದರೆ ಈ ದೇವಲೋಕದ ಅಪ್ಸರೆಯರಿಗಿಂತ 100 ಪಟ್ಟು ಹೆಚ್ಚು ಸೌಂದರ್ಯ, ಕಾಂತಿ ಅವರು ತುಂಬಿತ್ತು. ಇವರು ಬರುತ್ತಿರುವಾಗ ಆ ಅಪ್ಸರೆಯರು ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ನಾರಾಯಣನನ್ನು. ಎಲ್ಲ ತಮ್ಮ ಸೌಂದರ್ಯದಿಂದ ಈ ನಾರಾಯಣನನ್ನು ಮರಳು ಮಾಡಬೇಕು ಅಂತ ಹೊರಟ್ರೆ, ನಾವು ಬರುವ ಮುಂಚೆ ನಮಗಿಂತ 100 ಪಟ್ಟು ಹೆಚ್ಚಿನ ಸೌಂದರ್ಯ ಉಳ್ಳವರೆಲ್ಲ ಸೇವಿಸ್ತಾ ಇದ್ದಾರಲ್ಲ. ನಾಚಿಕೆ ಆಯ್ತು ಅವರಿಗೆ. ಸೂರ್ಯನ ಮುಂದೆ ಮಿಣುಕು ಹೊಡೆದಂತಾಯಿತು ಇವರ ಪಾಡು. ಕೊನೆಗೂ ಎಲ್ಲರೂ ಶರಣಾಗತರಾಗ್ಬಿಟ್ಟಿದ್ದಾರೆ. ಆಗ ನಾರಾಯಣದೇವರು ಹೇಳಿದ್ರಂತೆ, ಇವರಲ್ಲಿ ಯಾರನ್ನಾದರೂ ಒಬ್ಬರು ನೀವು ಕರ್ಕೊಂಡು ಹೋಗಿ ಇಂದ್ರನಿಗೆ ತೋರಿಸಿ ಅಂತ. ಅದು ಊರ್ವಶಿಯನ್ನು ಅವರು ಆರಿಸಿಕೊಂಡ್ರು. ಊರ್ವಶಿ ನಾರಾಯಣನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಅಪ್ಸರೆಯರ ಜೊತೆಯಲ್ಲಿ ಹೊರಟ್ಲಂತೆ. ನಾರಾಯಣ ಮುಗುಳ್ನಕ್ಕ, ಉಳಿದ ಎಲ್ಲ ಸ್ತ್ರೀಯರು ಕೂಡ ಭಗವಂತನ ದೇಹದಲ್ಲಿ ಸೇರಿಕೊಂಡ್ರು. ಹೀಗೆ ನಾರಾಯಣನ ಮಹತ್ವ, ಅವರ ತಪಸ್ಸಿನ ಮಹತ್ವವನ್ನು ಕಂಡು ಇಂದ್ರ ಬೆರಗಾಗಿಬಿಟ್ಟ. ಹೀಗೆ ನಾರಾಯಣ ದೇವರ ಮಹಿಮೆ, ಇದನ್ನು ಯಾರು ಶ್ರವಣ ಮರಣ ಮಾಡ್ತಾರೋ ಅವರು ಕಾಮಕ್ರೋಧಾದಿಗಳನ್ನು ಗೆಲ್ಲುವ ಸಾಮರ್ಥ್ಯವನ್ನು ಪಡೀತಾರೆ. ಭಗವಂತನ ಅನುಗ್ರಹಕ್ಕೆ ಅವರು ಪಾತ್ರರಾಗುತ್ತಾರೆ. ಇಲ್ಲಿಗೆ 387ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.